ಯಾವುದೇ ಹಂತದಲ್ಲಿ ಒಂದು ಕೆಲಸ ಮುಗಿಯುವಾಗ ಅದು ಸುಖವಾಗಿ ಆಗಬೇಕು ಅನ್ನೋದೇ ಈ ಸುಖೀಭವದ ಅರ್ಥ. ಲಾಂಗು ಮಚ್ಚೆಲ್ಲ ಬಂತು, ಮತ್ತು ಲಾಂಗು ಮಚ್ಚು ಜೊತೆ ರೋಸ್ ಬಂತು, ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಫ್ಯಾಮಿಲೀಸ್ಗಳು ಬಂತು. ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಅಳುಬ್ರು ಹೊಸಬ್ರಿಗೆ ಚಾನ್ಸ್ ಕೊಡಲ್ಲ ಮೇಡಮ್. ಇನ್ ಕೇಸ್ ಆರ್ಟಿಸ್ಟ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ದಿನ ನಮ್ದಾಗಿದ್ರೆ ಖಂಡಿತ ಈ ಹೊಸಬ್ರು ಒಂದಿನ ಸ್ಟಾರ್ ಆಗೇ ಆಗ್ತಾರಲ್ವಾ. ಸೊ ಹೀರೋ ಒಂದು ಹುಡುಗಿನ ಇಷ್ಟಪಟ್ಟರೆ ಹೀರೋನು ಒಂದು ಹುಡುಗಿ ಇಷ್ಟಪಡೋರು ಇರ್ತಾರೆ. ಸೊ ಆ ಮಾವನಿಗೆ ಅವಳು ಸೋದ್ರ ಮಗಳು ಸಿಗ್ತಾಳ ಇಲ್ವೋ ಅನ್ನೋ ಒಂದು ಇಂಟೆನ್ಷನ್. ಆದ್ರೆ ಸೋದ್ರ ಮಗಳು ಹೀರೋನ್ ಲವ್ ಮಾಡ್ತಾರೆ. ಸರಿ, ಯಾರೋ ಒಬ್ಬ ಕುಡ್ಸಕ್ ಬರ್ತಾನೆ, ಆದ್ರೆ ಅವ್ನು ಕುಡ್ಸಕ್ಕೆ ಬಿಡ್ತಾ ಇಲ್ಲ. ಲಾಸ್ಟ್ ಅವ್ರು ಕುಡಿದ್ರಾ ಇಲ್ವಾ ಅನ್ನೋದೇ ಕಂಟೆಂಟ್. ಸೊ ಥಿಯೇಟರ್ ಎಕ್ಸ್ಪೀರಿಯನ್ಸ್ನ ನೀವು ಮನೇಲಿ ಕೂತ್ಕೊಂಡು ನೋಡಿದ್ರೆ ಅದು ಫಸ್ಟ್ ಸ್ಟೆಪ್ ನಿಮ್ದೇ ಅಲ್ವಾ. ಸೊ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಈ 2026ರಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಆಲ್ರೆಡಿ ಬಿಗಿನ್ ಕೂಡ ಆಗಿದೆ. ಈ ಫೆಬ್ರವರಿಗೆ 6ನೇ ತಾರೀಕು ಬರಲಿಕ್ಕೆ ಸುಖೀಭವ ಸಿನಿಮಾ ಕೂಡ ರೆಡಿ ಇದೆ. ಸೊ ಈಗಾಗಲೇ ನೀವು ಸಿನಿಮಾದ ಹಾಡ್ಗಳು ಹಾಗೆಯೇ ಟೀಸರ್ನ ನೋಡಿರ್ತೀರಾ. ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಸಿನಿಮಾದಿಂದ ನಿಮ್ಗಳಿಗೆ ಇದ್ದೇ ಇರುತ್ತೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ನಿರ್ದೇಶಕರಾಗಿರುವಂತಹ ರಾಜೇಶ್ ನಾಯ್ಡು ಸರ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ಯೂಶಲಿ ಈ ಸುಖೀಭವ ಅನ್ನುವಂತಹ ಪದಗಳನ್ನು ನಾವು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಕೇಳಿರ್ತೀವಿ. ಈ ಸುಖೀಭವ, ಅದಕ್ಕೆ ಸಿನಿಮಾ ಟೈಟಲ್ ಯಾಕಿಟ್ರು, ಕತೆ ಏನು, ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ ಮೇಡಮ್? ತುಂಬಾ ಚೆನ್ನಾಗಿದ್ದೀನಿ ಸರ್. ಸರ್, ಸುಖೀಭವ ಹೆಸರು ಕೇಳ್ತಾ ಇದ್ದಂಗೆ ಒಂದು ಬ್ಲೆಸ್ಸಿಂಗ್ಸ್ ಸಿನಿಮಾದ ಮೇಲೂ ಇದೆ, ಸಿನಿಮಾದಿಂದ ಏನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಏನ್ ಸರ್ ಇದು ಸುಖೀಭವ? ಮೇಡಮ್, ಎಲ್ಲರೂ ಬಯಸೋದೇನೆಂದರೆ ಸುಖವಾಗಿರೋದಂತ. ಸುಖವಾಗಿರೋದಕ್ಕೆ ಇಲ್ಲಿ ತುಂಬ ಜನಗಳೆಲ್ಲ ಹೊಟ್ಟೆ ಉರಿ ಪಡೋ ಜನಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಯಾರಾದರೂ ಒಬ್ಬರು ನಮ್ಮನ್ನು ನೋಡಿ ಸುಖವಾಗಿರಪ್ಪ, ಸುಖೀಭವ ಅನ್ನೋದು ತುಂಬ ಕಡಿಮೆ ಆಗಿದೆ. ಅದಕ್ಕೆ ನಮ್ಮ ಚಿತ್ರತಂಡ ಇಡೀ ಕರ್ನಾಟಕ ಜನತೆಗೆ ಸುಖೀಭವ ಮಾಡೋಣ ಅಂತ ಒಂದು ಸುಖೀಭವ ಸಿನಿಮಾ ಸಮೇತ ಇಲ್ಲಿಗೆ ಬಂದಿದ್ದೀರಿ. ಸುಖೀಭವ, ಯಾವುದೇ ಹಂತದಲ್ಲಿ ಒಂದು ಕೆಲಸ ಮುಗಿಯುವಾಗ ಅದು ಸುಖವಾಗಿ ಆಗಬೇಕು ಅನ್ನೋದೇ ಈ ಸುಖೀಭವದ ಅರ್ಥ. ಈ ಅರ್ಥದ ಪ್ರಕಾರ ನಮ್ಮ ಸಿನಿಮಾ ಕೊನೆಯದಾಗಿ ಒಂದು ಸುಖೀಭವ ಆಗ್ತದೆ. ಆ ಸುಖೀಭವ ಏನು ಅನ್ನೋದನ್ನ ಈ ಪ್ರೇಕ್ಷಕರು ನೋಡಲಿ, ಅವ್ರಿಗೂ ಈ ಸುಖೀಭವ ಆಗಲಿ ಅನ್ನೋದು ನಮ್ಮ ಇಚ್ಛೆ ಮೇಡಮ್. ಸರ್, ಈ ಕತೆ ಎಲ್ಲಿಂದ ಹುಡ್ಕೊಳ್ತು? ನೀವು ಹೇಗೆ ಈ ಕಥೆಯನ್ನ ಒಪ್ಕೊಂಡ್ರಿ? ಅದಕ್ಕಿಂತ ಮುಂಚೆ ಏನಾದರೂ ಈ ಸ್ಟೋರೀಸ್ಗಳನ್ನ ಇಟ್ಕೊಂಡಿದ್ರ ಹೇಗೆ ಅಂತ? ಮೇಡಮ್, ತುಂಬ ಒಳ್ಳೆ ಕ್ವಶನ್ನು. ಆ್ಯಕ್ಚುಲಿ ಈ ಕತೆ ನನ್ನ ಫಸ್ಟ್ ರೈಟಿಂಗ್ ಕತೆ. 10 years ಆಗಿತ್ತು ಈ ಕತೆ ಬರೆದು. ನಾನು 10 ವರ್ಷ ಆಗಿತ್ತು ಇದೇ ಕತೆನ. ಈ ಕತೆನ ಯೋಚನೆ ಮಾಡಿ ಬರದೆ 10 ವರ್ಷ ಆಗ್ಬಿಟ್ಟಿತ್ತು. 2012ರಲ್ಲಿ ಕತೆ ಮುಗಿಸಿದ್ದೆ. ಬಟ್ ಈ ಸಿನಿಮಾ ಮೇಲೆ ಬರೆದಾದ್ಮೇಲೆ ಈ ಸಿನಿಮಾಗೆ ಅಂತ ಒಂದು ಅಷ್ಟು ವರ್ಷ ಓಡಾಡಿದೆ. ಬಟ್ ಆ ಟೈಮಲ್ಲಿ ಜಾನರ್ಸ್ಗಳು, ಆ್ಯಕ್ಷನ್ಸ್ಗಳು ಎಲ್ಲ ತುಂಬ ಚೇಂಜ್ ಆಗಿದ್ವು. ಸೊ ಅದು ನನಗೆ ಡ್ರಾಪ್ ಔಟ್ ಮಾಡಿಟ್ಟಿದ್ದೆ. ಬಟ್ ಯಾವತ್ತಾದರೂ ಮಾಡಿದ್ರೆ ಈ ಸಿನಿಮಾನ ನಾನು ಫಸ್ಟ್ಗೆ ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಆಗಿತ್ತು. ಟೈಮ್ ಟ್ರಾವೆಲ್ ಆಯಿತು. ಒಂದು ಸಡನ್ ಟೈಮಲ್ಲಿ ಜಾನರ್ಸ್ಗಳು ಚೇಂಜ್ ಆಗ್ತಾ ಇರ್ತದಲ್ವ. ಲಾಂಗು ಮಚ್ಚೆಲ್ಲ ಬಂತು, ಮತ್ತು ಲಾಂಗು ಮಚ್ಚು ಜೊತೆ ರೋಸ್ ಬಂತು, ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಫ್ಯಾಮಿಲೀಸ್ಗಳು ಬಂತು. ಬಟ್ ಓವರಾಲ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ತುಂಬ ವರ್ಷಗಳೇ ಆಯಿತು ಬಂದು ಅಂತ. ನೀವೆಲ್ಲ ಯಜಮಾನ ಎಲ್ಲ ನೋಡಾದ್ಮೇಲೆ ಆ ಥರ ಒಂದು ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಈ ಟೈಮ್ಗೆ ಬೇಕಾಗಿರೋ ಚೇಂಜಸ್ನ ಮಾಡಿ ಸಿನಿಮಾ ಬಂದಿಲ್ಲ. ಐ ಲವ್ ಲಾಸ್ಟ್ ರಾಜಕುಮಾರ ಮೂವಿ ಪುನೀತ್ ಸರ್ದು. ಸೊ ಅದಾದಮೇಲೆ ಮತ್ತೆ ನಾನು ಮಾಡ್ಬೋದು ಈ ಕಾನ್ಸೆಪ್ಟ್ನಂತ ಧೈರ್ಯ ಬಂತು. ಅದಾದಮೇಲೆ ಈ ಸಿನಿಮಾ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಯಾಕಂದರೆ ಫ್ಲೋಟ್ ಅದೇ ಇರ್ಬೋದು, ಬಟ್ ಜನ್ರೇಷನ್ ಚೇಂಜ್ ಆಗಿರ್ತದಲ್ವ. ಅದೇ ಥರ ಸ್ಕ್ರೀನ್ ಪ್ಲೇ ಮೆಥಡ್ನ ಯೂಸ್ ಮಾಡೋಕ್ಕಾಗಲ್ವಲ್ಲ. ಸೀನ್ ಅದೇ ಇರ್ಬೋದು, ಬಟ್ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಬೇಕಾಗ್ತದೆ. ಅದನ್ನು ಹಂಗೆ ಚೇಂಜ್ ಮಾಡ್ಕೊಂಡು ಬರ್ತಾಯಿದ್ದೆ. ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅವ್ರಿಗೂ ಕೂಡ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದೇ ಉದ್ದೇಶ ಇತ್ತು. ಸೊ ನನಗೂ ಅವ್ರಿಗೂ ಆ ಟೈಮಲ್ಲಿ ಮ್ಯಾಚ್ ಆಗಿರೋದ್ರಿಂದ ಈ ಫಸ್ಟ್ ಕತೆ ನನ್ನ ಅದೃಷ್ಟ ಪ್ರಕಾರ ಮತ್ತೆ ಇದೇ ಸುಖೀಭವ ಆಗಬೇಕು ಅಂತ ಏನೋ ಇತ್ತೇನೋ, ಮತ್ತು ಇದೇ ಕತೆನ ನಾನು ಫಸ್ಟ್ ಆಗೇ ಮಾಡಿದೆ ಮೇಡಮ್. ಸರ್, ಈ ಹೇಳಿದ್ರಿ 10 years ಬ್ಯಾಕೆ ನನ್ನ ಹತ್ರ ಕತೆ ರೆಡಿ ಇತ್ತು ಅಂತ. ಈ 10 ವರ್ಷದಲ್ಲಿ ಏನೇನು ಮಾಡ್ತಾ ಇದ್ರಿ ನೀವು? ಮೇಡಮ್, ಜೀವನ ಸಾಗೋದಕ್ಕೆ ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಸಿನಿಮಾದವ್ರಿಲ್ಲ. ಸಿನಿಮಾ ಸಪೋರ್ಟ್ ಮಾಡೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸು ಇಲ್ಲ. ನಾವು ದುಡಿದ್ರೇ ನಮಗೆ ಊಟ ಅನ್ನೋ ಪರಿಸ್ಥಿತಿಯಲ್ಲೇ ಜೀವನ ಸಾಕ್ತಿತ್ತು. ಯಾವಾಗ ನಾನು ದುಡ್ದಿರೋ ದುಡ್ಡಲ್ಲಿ ಮನೆನ ಸೇಫ್ ಮಾಡಿಬಿಟ್ಟು ಅಷ್ಟು ತಿಂಗಳು ಮತ್ತೆ ಸಿನಿಮಾ ಕೆಲಸಕ್ಕಂತ ಬರ್ತಾಯಿದ್ದೆ. ಮತ್ತೆ ಇಲ್ಲಿ ಫಂಡೆಲ್ಲ ಖಾಲಿ ಆದರೆ ಸಿನಿಮಾ ಕೆಲಸ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಬೇರೆ ಯಾವುದೋ ಕೆಲಸ ಮಾಡಿ ಮತ್ತೆ
ಫ್ಯಾಮಿಲಿಗೆ ಬೇಕಾಗಿರೋ ಫಂಡ್ಸ್ನ ಒದಗಿಸಿ ಮತ್ತೆ ರಿಲೀಫ್ ಮಾಡ್ಕೊಂಡು ಮತ್ತೆ ಸಿನಿಮಾ ಕಡೆ ಹೋಗ್ತಿದ್ದೆ. ಸೊ ಈ ಥರ ಜರ್ನಿಯಲ್ಲಿ ನನಗೆ ಒಂದು ಕತೆ, ನನ್ನ ಒಂದು ಚಿಕ್ಕ ವಯಸ್ಸಿಂದ ಒಂದು ಆ್ಯಂಬಿಷನ್ ಸ್ಟಾರ್ಟ್ ಆಯಿತು, ಒಂದು ಸಿನಿಮಾ ಮಾಡಬೇಕು. ಬಟ್ ಸಿನಿಮಾದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದು ಇಂಡಸ್ಟ್ರಿ ಒಳಗೆ ಬಂದಮೇಲೆ ಗೊತ್ತಾಯಿತು ಸಿನಿಮಾ ಅಂದರೆ ಏನು, ಡೈರೆಕ್ಷನ್ ಅಂದರೆ ಏನು, ನಮಗೆ ಬೇಕಾಗಿರೋ ಪರ್ಫೆಕ್ಟ್ ಮ್ಯಾಚಿಂಗ್ ಏನು ಅಂತ ತಿಳ್ಕೊಂಡ್ಮೇಲೆ ಡೈರೆಕ್ಟ್ರ್ ಆಗ್ಬೋದು ಅಂತ ಡಿಸೈಡ್ ಮಾಡಿದೆ. ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಸುಮಾರು ಒಂದು 12-13 ವರ್ಷದಿಂದ ವರ್ಕ್ ಮಾಡಿ. ಹೌದು ಮೇಡಮ್. ಮೇಡಮ್ ನಾನು ಫಸ್ಟು ಭಟ್ರು ಸರ್ ಜೊತೆ ವರ್ಕ್ ಮಾಡಿದೆ. ಪ್ರಪಂಚ ಅಂತ ಒಂದು ಮೂವಿಯಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ ಮೂವಿ. ಅದಾದಮೇಲೆ ಅಲ್ಲಿಂದ ಟುಗೆದರ್ ನನ್ನ ಫ್ರೆಂಡ್ ಸರ್ಕಲ್ ಮೂವೀಸ್ಗಳು, ಆಮೇಲೆ ಬರ್ತಾ ಬರ್ತಾ ಎಷ್ಟೋ ಮೂವಿಗಳು ಸ್ಟಾರ್ಟ್ ಆಗ್ತದೆ, ನಿಂತ್ಕೊತದೆ. ಈ ಥರ ತುಂಬ ಸುಮಾರು ಮೂವಿಗಳನ್ನ ಮಾಡಿ ಮುಗಿಸ್ಕೊಂಡು ಟ್ರಾವೆಲ್ ಮಾಡಿದ್ದೀನಿ ಮೇಡಮ್. ಎಷ್ಟು ಕತೆಗಳನ್ನ ಇಟ್ಕೊಂಡಿದ್ದೀರಾ ಮೇಡಮ್? ಆ ಒಂದು ಜರ್ನಿಯಲ್ಲಿ ಇದು ಫಸ್ಟ್ ಕತೆ ಆದಮೇಲೆ ಇನ್ನೊಂದು 2 ಕತೆ ಇಟ್ಕೊಂಡೆ ಅಷ್ಟೇ ಮೇಡಮ್. ಬಿಕಾಸ್ ಆಫ್ ಜರ್ನಿ ಇವಾಗ ಇರೋ, ನಾವು ಏನೇ ಕತೆ ಅಂದ್ಕೊಂಡ್ರು ಆ ಸಂದರ್ಭಕ್ಕೆ ಇವಾಗ ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಪ್ರತಿ 6 ಮಂತ್ಗೂ ಒಂದು ಎರ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಸೊ ಈ ಎರಾನ ಕ್ಯಾಚ್ ಮಾಡ್ಬೇಕಾದ್ರೆ ನಮಗೆ ಸಿಗೋ ಆರ್ಟಿಸ್ಟಿಂದ ಹಿಡಿದು ಪ್ರತಿಯೊಬ್ಬರೂ ಚೇಂಜ್ ಆಫ್ ಮೈಂಡಲ್ಲಿದ್ದಾರೆ. ಆ ಪರಿಸ್ಥಿತಿಗೆ 6 ತಿಂಗಳು ಒಂದು ಸಿನಿಮಾ ರಿಲೀಸ್ ಆಗ್ತದೆ ಅಂದರೆ ಏನು ಮಾಡ್ಬೋದು ಅದನ್ನು ಯೋಚನೆ ಮಾಡಿ ಅವ್ರಿಗೆ ಏನು ಇಂಟ್ರೆಸ್ಟ್ ಆಗ್ತದೋ ಅದನ್ನ ಕೊಟ್ರೆ ತೊಗೊಳಕ್ಕೆ ರೆಡಿ ಇದ್ದಾರೆ. ನಾವು ಮೊದಲೆಲ್ಲ ಬುಕ್ ಬರ್ದಿಕ್ಕಿದ್ದೀನಿ, ತೊಗೊಂಬಂದು ಓದ್ತೀನಿ ಅಂದರೆ ಇಲ್ಲಿ ಯಾರೂ ಕೇಳೋರಿಲ್ಲ ಮೇಡಮ್. ಫ್ರ್ಯಾಂಕ್ಲಿ ನನ್ನ ಹತ್ರ ಕತೆ ಇಲ್ಲ ಅಂದ್ರೂ ಬೆಸ್ಟ್ ಫಾರ್ ಆ ಟೈಮಲ್ಲಿ ಯಾರಿದ್ದಾರೋ ಅವ್ರ ಕತೆ ತೊಗೊಂಡಾದರೂ ಸಿನಿಮಾ ಮಾಡ್ತೀನಿ. ಸೊ ಐ ಆಮ್ ಗುಡ್. ತುಂಬ ಏನಂದರೆ ರೈಟರ್ಸ್ಗಳು ಮೊರೆ ಹೋಗ್ಬೇಕು ಮೇಡಮ್. ಡೈರೆಕ್ಟರ್ಸ್ಗಳು ಒಳ್ಳೆ ಕತೆಗಳು ತೊಗೊಂಡು ಮಾಡಬೇಕು ಹೊರತು ನಾವೇ ಒಳ್ಳೆ ಕತೆಗಳು ಬರೆದಿದ್ದೀರಿ ಅಂತ ನಾವು ಮಾಡಬಾರ್ದು. ಸೊ ಆ ಟೈಮ್ಗೆ ಒಳ್ಳೆ ರೈಟರ್ಸ್ಗಳು ಸಜೆಷನ್ ತೊಗೊಂಡು ಡೈರೆಕ್ಷನ್ ಮಾಡ್ತೀನಿ. ಕತೆಯನ್ನ ಬರೆದಾದ ನಂತರದಲ್ಲೇ ನಾಯಕ ನಾಯಕಿಯರ ಸೆಲೆಕ್ಷನ್ ಆಗಿದ್ದ ಇವರೆಲ್ಲ ಹೇಗೆ ಅಂದರೆ ಇಂಥವರೇ ಮಾಡಬೇಕು, ಅದು ಹೊಸ ಟೀಮ್ ಕಟ್ಕೊಂಡೇ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಬಿಕಾಸ್ ನೀವು ಹೇಳಿದ್ರಿ ಈಗಾಗಲೇ ನೀವು ವರ್ಕ್ ಮಾಡಿ ಬಂದಿರೋದ್ರಿಂದ ಆಲ್ರೆಡಿ ನೋನ್ ಇರುವಂತಹವ್ರನ್ನೂ ಹಾಕೊಂಡು ಮಾಡ್ಬೋದಿತ್ತು. ಈಗ ಹೊಸ ಟೀಮ್ನೇ ಯಾಕೆ ಒಂದು ಕಟ್ಟಬೇಕಂತ ಅನ್ನಿಸ್ತು? ಮೇಡಮ್ ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಹಳಬ್ರು ಹೊಸಬ್ರಿಗೆ ಚಾನ್ಸ್ ಕೊಡಲ್ಲ ಮೇಡಮ್. ಇನ್ ಕೇಸ್ ಆರ್ಟಿಸ್ಟ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಯಾವುದೋ ಒಂದು ಸಿನಿಮಾ ಮುಗಿಸ್ಕೊಂಬಮ್ಮ, ಸಿಂಪಲ್ ವರ್ಡು. ನಮಗೆ ಗೊತ್ತಿರೋ ಓಪನ್ ಆಗಿ ಹೇಳ್ತೀನಿ, ಯಾರು ಕೊಡ್ತಾರೆ? ಯಾರು ಅವಕಾಶ ಕೊಡಲ್ಲ. ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಬೇಕಂದ್ರೆ ಹೊಸ ತಂಡನ ಇಟ್ಕೊಂಡೇ ಪ್ರೂವ್ ಮಾಡ್ಬೇಕು ಮೇಡಮ್. ಸೊ ಹಂಗೆ ನಾನು ಫಸ್ಟು ನನ್ನ ಕನಸನ್ನ, ನನ್ನ ಕ್ಯಾಪಬಿಲಿಟಿನ ಪ್ರೂವ್ ಮಾಡ್ಕೊಬೇಕಂದ್ರೆ ನನಗೊಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಸಿನಿಮಾ ಮಾಡಬೇಕಂದ್ರೆ ನನಗೆ ಹಲಬ್ರು ಚಾನ್ಸ್ ಕೊಡಲ್ಲ. ಓಪನ್ ಆಗಿ ಹೇಳ್ಬೋದು, ಚಾನ್ಸ್ ಕೊಡಲ್ಲ. ಸೊ ನಾವು ಕತೆ ಅವ್ರ ಹಿಂದೆ ಅಳಿದ್ರೂ ನಮಗೆ ಡೇಟ್ಸ್ಗಳು ಇವತ್ತು ನಾಳೆ ಇಲ್ಲ ಯಾವುದನ್ನ ಪ್ರೊಡ್ಯೂಸರ್ನ ಕರ್ಕೊಂಬ ಅಂತಾರೆ. ನಾವು ಇವಾಗ ಈ ಪ್ರೊಡ್ಯೂಸರ್ನ ಹುಡುಕಿ ಅವ್ರಿಗೆ ಸಿನಿಮಾ ಮಾಡೋ ಬದಲು ನಮ್ಮ ಬಜೆಟ್ಗೆ ತಗ್ದಂಗೆ ಒಂದು ಚಿಕ್ಕ ಸಿನಿಮಾ ಹೊಸಬ್ರನ್ನ ಇಟ್ಕೊಂಡು ಮಾಡಿ ಗೆಲ್ಬೋದಲ್ವಾ? ಪ್ರತಿಯೊಬ್ಬ ಹೀರೋನು ಒಂದು ದಿನ ಹೊಸಬನಾಗೇ ಅಲ್ವಾ ಅಲ್ಲಿಗೆ ಬಂದಿರೋದು. ಸೊ ಆ ಒಂದು ದೃಷ್ಟಿಯಲ್ಲಿ ನಾನು ಹೊಸಬ್ನಿಗೆ ಸಿನಿಮಾ ಮಾಡೋಣ ಅಂತ. ನಮ್ಮ ದಿನ ನಮ್ದಾಗಿದ್ರೆ ಖಂಡಿತ ಈ ಹೊಸಬ್ರು ಒಂದು ದಿನ ಸ್ಟಾರ್ ಆಗೇ ಆಗ್ತಾರಲ್ವಾ, ಆ ಭರವಸೆ ನನಗಿತ್ತು ಮೇಡಮ್. ಅದಕ್ಕೆ ಹೊಸಬ್ರಿಗೆ ಸಿನಿಮಾ ಮಾಡಿದ್ದೀನಿ. ಈ ನಾಯಕ ನಾಯಕಿಯರ ಸೆಲೆಕ್ಷನ್ ಹೇಗಿತ್ತು? ಅದು ಕೂಡ ಇಬ್ರು ಹೀರೋಯಿನ್ಸ್ ಇದ್ದಾರೆ, ಒಬ್ರು ಹೀರೋ. ಸೊ ಆ ರೀತಿ ಕಾನ್ಸೆಪ್ಟ್ ಯಾಕೆ ಬಂತು ಮೇಡಮ್? ಇಬ್ಬರು ಹೀರೋಯಿನ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಕಥೆಯಲ್ಲಿ ಬಂದ್ಬಿಟ್ಟು ಒಂದು ಹೀರೋಗೆ ಒಂದು ಡೈವರ್ಷನ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಒಂದು ಫ್ಲ್ಯಾಟಾಗಿ ಹೋಗ್ಬಿಟ್ರೆ ಸೊ ಎಂಟರ್ಟೈನ್ಮೆಂಟ್ ಇರಲ್ವಲ್ಲ. ಸೊ ಒಂದು ಡೈವರ್ಷನ್ ಕ್ಯಾರೆಕ್ಟ್ರೇ ಇನ್ನೊಂದು ಹೀರೋಯಿನ್. ಸೊ ಹೀರೋ ಒಂದು ಹುಡುಗಿನ ಇಷ್ಟಪಟ್ಟರೆ ಹೀರೋನೂ ಒಂದು ಹುಡುಗಿ ಇಷ್ಟಪಡೋರು ಇರ್ತಾರೆ. ಬಟ್ ಆ ಹುಡುಗಿಗೆ ಹೀರೋ ಸಿಕ್ಕಿದ್ನಲ್ಲ, ಹೀರೋ ಹುಡ್ಕೊಂಡು ಹೋಗೋ ಹುಡುಗಿ ಹೀರೋಗೆ ಸಿಕ್ಕಿದ್ಲ ಅನ್ನೋದು ಈ ಕಥೆದು ಮೇನ್ ಫ್ಲಾಟ್. ಸೊ ಇವಾಗ ಯಾರನ್ನ ಕನ್ವೆ ಮಾಡ್ತಾನೆ ಹೀರೋ ಅನ್ನೋದು ಈ ಕತೆ. ಸೊ ಅದಕ್ಕೋಸ್ಕರ ಒಂದು ಡೈವರ್ಷನ್ ಇರಬೇಕು ಅಂತ ಇನ್ನೊಂದು ಕ್ಯಾರೆಕ್ಟರ್ ಇತ್ತು. ಸೊ ಅದು ಇಬ್ಬರು ಹೀರೋಯಿನ್ಸ್ ಆದರು. ಆ ಇಬ್ಬರು ಹೀರೋಯಿನ್ಗೂ ಅವರು ನ್ಯಾಯ ಒದಗಿಸಿದ್ದಾರೆ ಮೇಡಮ್. ಅಂದರೆ ಆಡಿಷನ್ಸ್ ಮಾಡಿ ತಗೊಂಡ್ರ, ಆಯ್ಕೆ ಮಾಡಿದ ಪಾತ್ರಗಳ ಆಡಿಷನ್ಸ್ ಮಾಡಿದ್ರಿ? ಸೊ ಇಬ್ಬರು ಹೀರೋಯಿನ್ಸು ಒಂದು ಆಡಿಷನ್ಗೆ ಬಂದಿದ್ದು. ಸುಷ್ಮಿತಾ ನಾಯಕ್ ಅವರಾಗಿರ್ಬೋದು, ವಿಯಾನ್ಸಿ ಹೆಗ್ಡೆ ಆಗಿರ್ಬೋದು, ಗೌರವ್ ಶೆಟ್ಟಿ ಆಗಿರ್ಬೋದು. ಪ್ರತಿಯೊಂದು ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಇದ್ದಾರಲ್ಲ ಎಲ್ಲ ಆರ್ಟಿಸ್ಟ್ ಕಲಾವಿದ್ರು ಆಡಿಷನ್ಗೆ ಬಂದಿದ್ರು. ನಾನು ಚೂಸ್ ಮಾಡಿದ್ದು 2 ಕ್ಯಾರೆಕ್ಟ್ರು, ರವಿಶಂಕರ್ ಸರ್ನ ಮತ್ತು ಶೋಭರಾಜ್ ಸರ್ನ ಫಿಕ್ಸ್ ಮಾಡಿದ್ದೆ. ಯಾಕಂದರೆ ಆ ಕ್ಯಾರೆಕ್ಟ್ರಿಗೆ ಅವ್ರಿಗೆ ನ್ಯಾಯ ಕೊಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇತ್ತು. ಹಂಗೆ ಒದಗಿಸಿದ್ರು. ಮಿಗ್ದವ್ರು ನಾನು ಯಾರನ್ನೂ ನೋಡೇ ಇರಲಿಲ್ವಲ್ಲ, ಪರಿಚಯನೂ ಇಲ್ಲ, ನೋಡೂ ಇಲ್ಲ.
ಸೊ ನನಗೆ ಪ್ರಾಮಿಸಿಂಗ್ ಅನಿಸ್ಬೇಕಾಗಿತ್ತು. ಸೊ ಬಂದರು, ಅದೇ ಥರ ಪ್ರಾಮಿಸಿಂಗು ಕೊಟ್ಟರು, ಅವ್ರು ಸಪೋರ್ಟು ಮಾಡಿದ್ರು. ಸೊ ಈ ಸಿನಿಮಾದಲ್ಲಿ ಒಳ್ಳೆ ರೋಲು ತೊಗೊಂಡ್ರು. ತುಂಬ ಖುಷಿಯಿಂದ ಅವರು ಆ್ಯಕ್ಟ್ ಮಾಡಿ ಫಿನಿಷ್ ಮಾಡಿಕೊಟ್ರು ಮೇಡಮ್. ತುಂಬ ಮೈತ್ರಿ ಜಗ್ಗಿ ಆಗಿರ್ಬೋದು, ತುಕಾಲಿ ಸಂತೋರ್ ಆಗಿರ್ಬೋದು, ಗೌರವ್ ಶೆಟ್ಟಿ, ನಮ್ಮ ಹೀರೋನೂ ಆಡಿಷನ್ ಮಾಡಿದ್ರು. ಬಟ್ ನಮ್ಮ ಹೀರೋಗೆ ಇದಕ್ಕೂ ಮುಂಚೆ ಒಂದು ಶಾರ್ಟ್ ಮೂವಿ ಮಾಡಿದೆ. ಅವರು ಕೇಬಲ್ ಇದ್ದಾರೋ ಇಲ್ವೋ ಅಂತ ಅವ್ರಿಗೊಂದು ಶಾರ್ಟ್ ಮೂವಿನೂ ಮಾಡಿ ನೋಡಿ, ಓಕೆ ಈ ಹುಡುಗ ನಮ್ಮ ಹೀರೋಗೆ ಸೂಟ್ ಆಗ್ತಾನೆ ಅಂತ ಅದ್ರ ಮೇಲೆ ಅವ್ನಿಗೆ ಮತ್ತೆ ಈ ಸಿನಿಮಾದಲ್ಲಿ ಹೀರೋ ಪಾತ್ರ ಕೊಟ್ರಿ. ಹೀರೋ ಅನ್ನೋದು ಆಡಿಯನ್ಸ್ ದೃಷ್ಟಿಯಲ್ಲಿ ಏನಂದರೆ, ನಮ್ಮ ಹತ್ರ ಇಲ್ದಿರೋ ಕ್ವಾಲಿಟೀಸ್ನ ಹೀರೋ ಅಂತೀರಿ. ಕಾಮನ್ ಮ್ಯಾನ್ ಅಂದರೆ ಅವ್ನು ಕಾಮನ್ ಮ್ಯಾನೇ ಅಲ್ವಾ. ನಮ್ಮ ದೃಷ್ಟಿಯಲ್ಲಿ ಹೀರೋ ಅಂದರೆ ಏನು? ಸೂಪರ್ ಆಗಿರ್ಬೇಕು, ಸ್ಮಾರ್ಟ್ ಆಗಿರಬೇಕು, ನಮ್ಮ ಹತ್ರ ಬೆಳ್ಳಗಿರಬೇಕು. ಆವತ್ತಿಂದ ಇವತ್ತವರೆಗೂ ಮನಸ್ಸಲ್ಲಿರೋದು ಆಡಿಯನ್ಸ್ಗೆ ಹೀರೋ ಅಂದರೆ ಬೆಳ್ಳಗಿರಬೇಕು, ಹೀರೋಯಿನ್ ಅಂದರೆ ಸೊ ಆ ವಿಷಯದಲ್ಲಿ ಓಕೆ ಇದೆಲ್ಲ ಇದೆಯಲ್ಲ, ಹಂಗಾರೆ ಇವರೆಲ್ಲ ಹೀರೋಯಿನ್ಸ್ ಅಂತ. ಯಾಕಂದರೆ ನೋಡಿದ ತಕ್ಷಣ ಅವ್ರಿಗೆ ಓಕೆ ಸ್ಮಾರ್ಟ್ ಆಗಿದ್ದಾನೆ ಅನಿಸ್ಬೇಕಲ್ವ. ಆ ವಿಷಯದಲ್ಲಿ ಅವರೆಲ್ಲ ನ್ಯಾಯ ಮಾಡಿದ್ದಾರೆ. ಅದಕ್ಕೆ ಹೀರೋ ಆಗಬೇಕು ಅಂತ ಬಂದು ಅದಕ್ಕೆ ಅವ್ನು ಪ್ರಿಪ್ರೇಷನ್ ತೊಗೊಂಡಿದ್ದಾನೆ. ಹೀರೋಯಿನ್ ಅಂತ ಆಗಬೇಕು ಅಂತ ಅವರು ಅದಕ್ಕೆ ಪ್ರಿಪ್ರೇಷನ್ ತೊಗೊಂಡು ಬಂದಿದ್ದಾರೆ. ಸೊ ಒಳ್ಳೆ ಸೆಲೆಕ್ಷನ್ ಮಾಡಿದ್ದೀನಿ ಅಂತ ನನ್ನ ಅಭಿಪ್ರಾಯ. ಬಟ್ ಅದು ಆಡಿಯನ್ಸ್ ನೋಡಬೇಕು. ಗೌರವ್ ಶೆಟ್ಟಿ ಅವರು ಹಾಗೆ ತುಕಾಲಿ ಸಂತೋಷ್ ಅವರು ಇರೋದ್ರಿಂದ ಒಂದಷ್ಟು ಕಾಮಿಡಿಗೇನು ಕೊರತೆ ಇರಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅವರ ಪಾತ್ರಗಳು ಯಾವ ರೀತಿ ಹೋಗುತ್ತೆ ಸಿನಿಮಾದಲ್ಲಿ? ಮೇಡಮ್, ಗೌರವ್ ಶೆಟ್ಟಿ ಇರೋದ್ರಿಂದ ಸಿನಿಮಾ ಅಲ್ಲ, ಸೊ ಸಿನಿಮಾದಿಂದ ಅವ್ರಿಗೂ ಇದ್ದಾರೆ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಯಾಕಂದರೆ ಪಾತ್ರಗಳು ನಾವು ಸೆಲೆಕ್ಟ್ ಮಾಡಿಕೊಡ್ತೀರಿ, ಅವ್ರು ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ವಲ್ಲ. ಅದರಿಂದ ಗೌರವ್ ಶೆಟ್ಟಿ ಅವ್ರ ಪಾತ್ರ ಬಂದ್ಬಿಟ್ಟು ಮಾವ ಕ್ಯಾರೆಕ್ಟ್ರು. ಮಾವ. ಸೊ ಆ ಮಾವನಿಗೆ ಅವಳು ಸೋದ್ರ ಮಗಳು ಸಿಗ್ತಾಳ ಇಲ್ವೋ ಅನ್ನೋ ಒಂದು ಇಂಟೆನ್ಸೆಂಟಿ. ಆದರೆ ಸೋದ್ರ ಮಗಳು ಹೀರೋನ್ ಲವ್ ಮಾಡ್ತಾ ಇರ್ತಾರೆ. ಸೊ ಇದು ಏನು ನಡೀತದೆ ಅನ್ನೋ ಮಧ್ಯದಲ್ಲಿ ಅವ್ರು ಸಿಗಾಕೊಂಡ್ಬಿಟ್ಟಿರ್ತಾರೆ. ಇದು ಒಂದು ಒದ್ಲಾಟದ ಮಧ್ಯೆ ಅವರಿಗೆ ಸಿಗುವ ನೋವು ಕಾಮಿಡಿಯಾಗಿ ಕನ್ವರ್ಟ್ ಆಗ್ತಾ ಇರ್ತದೆ. ಸೊ ಅವ್ರದ್ದೇ ಒಂದು ತಂಡ ಇರ್ತದೆ, ಆ ತಂಡದ ಜೊತೆ ಅವ್ರು ಜರ್ನಿ ಮಾಡ್ತಾ ಇರ್ತಾರೆ. ಎಂಡ್ ಆಫ್ ದ ಡೇ ಅವ್ರಿಗೆ ಸುಖೀಭವ ಆಯಿತೋ ಇಲ್ಲೋ ಅನ್ನೋದು ಈ ಕಥೆಯಲ್ಲಿ ನೋಡ್ಕೊಬೇಕು. ಹಂಗೆ ನಮ್ಮ ತುಕಾಲಿ ಸಂತೋರ್ದು ಬಂದ್ಬಿಟ್ಟು ಒಂದು ಕುಡಿಬೇಕು, ಕಾಸಿರಲ್ಲ, ಸರಿ ಯಾರೋ ಒಬ್ಬ ಕುಡ್ಸಕ್ಕೆ ಬರ್ತಾನೆ, ಆದರೆ ಅವ್ನು ಕುಡ್ಸೋಕ್ಕೆ ಬಿಡ್ತಾ ಇಲ್ಲ. ಲಾಸ್ಟಿಗೆ ಅವ್ರು ಕುಡಿದ್ರಾ ಇಲ್ವಾ ಅನ್ನೋದೇ ಕಂಟೆಂಟು. ಈ ಮಧ್ಯದಲ್ಲಿ ಸಿಗಾಕೊಂಡು ಅವ್ರು ಮಾಡೋದೇ ಫನ್ನು. ಅಲ್ಲ, ನನಗೆ ಕುಡಿಯೋಕ್ಕೂ ಬಿಡ್ತಾ ಇಲ್ಲ, ಕುಡಿಯೋಕ್ಕಂತ ಕರ್ಕೊಂಬಂದು ಕುಡ್ಸೋಕೆ ಬಿಡ್ತಾ ಇಲ್ವಲ್ಲ ಅನ್ನೋ ಒಂದು ಬಾಧೆಯಲ್ಲಿ ಎಂಟೈರ್ ಸಿನಿಮಾ ಟ್ರಾವೆಲ್ ಮಾಡ್ತಾರೆ. ಲಾಸ್ಟಿಗೆ ಅವ್ರು ಕುಡಿದ್ರಾ ಇಲ್ವಾ ಅನ್ನೋದೇ ಈ ಕಥೆಯಲ್ಲಿ ಸಿಗೋ ಮಜಾ. ಸರ್, ಈ ಒಂದು ಕಥೆನ ನೀವು ಹೇಳಿದ್ರಿ ಈಗಾಗಲೇ ಒಂದು 10 ವರ್ಷ ಆಗಿತ್ತು ನಾನು ಬರೆದು ಅಂತ. ಆದರೆ ಈಗ ಹೊಡಿ ಬಡಿ ಮಚ್ಚು ಕೊಚ್ಚು ನಡುವೆ ಈಗ ತಗೋಬರ್ಬೇಕು, ಈಗ ರಿಲೀಸ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಮೇಡಮ್, ಬೇರೆ ಸಿನಿಮಾ ಬರ್ತಿದೆ ಅಂತ ನಾವೇನು ರಿಲೀಸ್ ಮಾಡ್ತಿಲ್ಲ. ನಮ್ಮ ಸಿನಿಮಾ ರೆಡಿ ಆಗಿದೆ, ಪ್ರೇಕ್ಷಕರು ಕೊಡೋಣ ಅಂತ ಬರ್ತಾ ಇದ್ದೀರಿ ಮೇಡಮ್. ಕೊಚ್ಚಿ ಬಡಿ ಬೇರೆ ಸಿನಿಮಾ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ಕನಸುಗಳನ್ನ ಹೊತ್ಕೊಂಡು ಬಂದಿರ್ತಾರೆ. ಅವರವರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ ಹೊರತು ಆ ಅಭಿಪ್ರಾಯಗಳನ್ನ ನಾವು ತಪ್ಪು ಅಂತ ಏನಂತಾರೆ ಡಿಫೆಕ್ಟ್ ಮಾಡೋಕ್ಕಾಗಲ್ಲ. ಅದು ನಿಮಗೆ ಗೊತ್ತಿರ್ತದೆ. ಸೊ ಅದನ್ನು ಆಡಿಯನ್ಸ್ಗೆ ಬಿಡೋಣ, ಅದು ಅವ್ರವ್ರಿಗೆ ಇಷ್ಟ ಬಂದಿದ್ದನ್ನ ಅವ್ರು ತೊಗೊತಾರೆ. ಒಂದು ಹೋಟ್ಲಿಗೋ ಸಮಥಿಂಗ್ ಎಲ್ಲೋ ಶಾಪಿಂಗ್ ಮಾಲ್ ಹೋಗ್ತೀರಿ, ಒಂದು ಮಾಲಲ್ಲಿ ಅವ್ರಿಗೆ ಬೇಕಾಗಿರೋ ಶೋರೂಮಲ್ಲಿ ಅವ್ರು ಶಾಪಿಂಗ್ ಮಾಡ್ತಾರೆ. ಸೊ ಬೇರೆ ಶಾಪಿಂಗ್ ಮಾಲ್ಸ್ನ ಬಿಟ್ಟು ಹೋಗ್ತಾರೆ. ಅದೇ ಥರ ಎಷ್ಟೋ ಸಿನಿಮಾಗಳು ಬರ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ದ ಸಿನಿಮಾನ, ಲೈಕ್ ಆಗಿದ್ದ ಸಿನಿಮಾನ ಅವ್ರು ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ಥರ ನಮ್ಮ ಸಿನಿಮಾನೂ ಅವ್ರಿಗೆ ಇಷ್ಟ ಆಗ್ತದೆ ಅಂತ ನಂಬ್ತಾ ಇದ್ದೀನಿ. ನಮ್ಮ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿಬಿಟ್ಟು ಈ ಸಿನಿಮಾನ ಮಂದಿರಕ್ಕೆ ತರ್ತಾ ಇದ್ದೀರಿ ಮೇಡಮ್. ಸರ್, ಸದ್ಯದ ಒಂದಷ್ಟು ಪರಿಸ್ಥಿತಿ ನೋಡ್ತಾ ಬಂದರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈಗ ಯಾವುದೋ ಒಂದು ಸಿನಿಮಾ ಬರುತ್ತೆ, ಹೊಸಬರ ಸಿನಿಮಾ ಆಗಿರಬಹುದು ಅಥವಾ ದೊಡ್ಡ ಸ್ಟಾರ್ನ ಸಿನಿಮಾ ಆಗಿರಬಹುದು, ಥಿಯೇಟರ್ಗೆ ಜನಗಳು ಬರೋದು ಕಡಿಮೆ ಆಗಿದೆ. ಆಮೇಲೆ ಏನು ಮಾಡ್ತಾರೆ, ಸ್ವಲ್ಪ ದಿನ ಆದ ನಂತರದಲ್ಲಿ ಆ ಸಿನಿಮಾ OTTಗೆ ಹೋದ ನಂತರ OTTಯಲ್ಲಿ ನೋಡಿ ಎಂಜಾಯ್ ಮಾಡ್ತಾರೆ. ಆವಾಗ ಅವರಿಗೆ ಅಲ್ಲೊಂದು ಥಾಟ್ ಬರುತ್ತೆ, ಅಯ್ಯೋ ನಾನು ಇದನ್ನ ಥಿಯೇಟರಿಗೆ ಹೋಗ್ಬೇಕಪ್ಪ, ಮಿಸ್ ಮಾಡ್ಕೊಬಿಟ್ಟೆ ಅನ್ನೋ ಒಂದು ಥಾಟ್ ಬರುತ್ತೆ. ಸೊ ಆ ರೀತಿಯಾದಂತಹ ಒಂದಷ್ಟು ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ತುಂಬ ಗುಡ್ ಕ್ವಶನ್. ಟೆಲಿವಿಷನ್ ಆ್ಯಂಡ್ ಸಿನಿಮಾ ಥಿಯೇಟ್ರ್ ಇವೆರಡಕ್ಕೂ ಫಸ್ಟು ಪ್ರೇಕ್ಷಕರೇ ಅರ್ಥ ಮಾಡ್ಕೊಬೇಕು. ಟೆಲಿವಿಷನ್ ಅಂದರೆ ಏನು? TV. ಸೊ TVಯಲ್ಲಿ ಬರೋದಕ್ಕೆ ಮಾಡ್ತಿರೋ ಪ್ರೋಗ್ರಾಮ್ಸೇ ಟೆಲಿವಿಷನ್ ಶೋಸ್ ಅಂತೀರಿ. ಸಿನಿಮಾ ಅಂದರೆ ದೊಡ್ಡ ಥಿಯೇಟ್ರಲ್ಲಿ ನೋಡೋದು.
ಸೊ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ನ ನೀವು ಮನೇಲಿ ಕೂತ್ಕೊಂಡು ನೋಡಿದ್ರೆ ಅದು ಫಸ್ಟ್ ಸ್ಟೆಪ್ ನಿಮ್ಮದೇ ಅಲ್ವಾ. ಸೊ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಸೊ ಆ ಡಿ ಟಿ ಎಸ್ಸು ದೊಡ್ಡ ಸ್ಕ್ರೀನ್ ಪಿಕ್ಚರು, ಯಾಕಂದರೆ ಕ್ಯಾಮ್ರಾ ಆ್ಯಂಗಲ್ಸ್ನ ಟಿ ವಿಗೆ ನಾವು ದೊಡ್ಡ ಹ್ಯಾಂಗಲ್ಸ್ ಇಟ್ಟು ನೋಡಿದ್ರೆ ನಿಮ್ಗೆ ಅಲ್ಲಿ ಚಿಕ್ಕದಾಗಿ ಕಾಣಿಸ್ತದೆ ಪಿಕ್ಚರ್ಸ್ ಎಲ್ಲ. ಆದರೆ ಥಿಯೇಟ್ರಿಗೆ ಬಂದರೆ ಆ ವಿಷನ್ಸ್ ದೊಡ್ಡದಾಗಿ ಕಾಣಿಸ್ತದೆ. ನಾವು ಇವಾಗ ಸಿನಿಮಾ ಟಿ ವಿಗೆ ಮಾಡೋದ ನಾವು ಥಿಯೇಟ್ರಿಗೆ ಮಾಡೋದ, ಯಾಕಂದರೆ ಈ ಸಿನಿಮಾದಲ್ಲಿ ಎಲ್ಲ ಶಾರ್ಟ್ಸ್ ಆ್ಯಂಡ್ ಹ್ಯಾಂಗಲ್ಸ್ಗಳು ಚೇಂಜ್ ಆಗಿರ್ತದೆ ಸಿನಿಮಾಗೋಸ್ಕರ, ಥಿಯೇಟ್ರಿಗೋಸ್ಕರ. ಅಲ್ಲೆಲ್ಲ ಫ್ರೇಮ್ಸು ದೊಡ್ಡದಾಗಿ ಇಟ್ಟಿರ್ತೀರಿ, ಇಲ್ಲಿ ಎಲ್ಲನೂ ಚಿಕ್ಕದಾಗಿ ಕಾಣಿಸ್ತಾ ಇರ್ತದೆ. ಸೊ ಅದನ್ನೇ ಇವರು ತಗೊಂಡು ಟಿ ವಿಯಲ್ಲಿ ನೋಡಿಕೊಂಡು ಎಂಜಾಯ್ ಮಾಡಿದ್ರೆ ಅದು ಕರೆಕ್ಟ್ ಅಲ್ಲ. ಸೊ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಆ ವಿಜುವಲ್ಸ್ನ ಎಂಜಾಯ್ ಮಾಡಿ. ಟಿ ವಿಗಂತಲೇ ಬರೋದು ವೆಬ್ ಸೀರೀಸ್ಗಳಿದೆ, ಅದನ್ನೇ ಟಿ ವಿಯಲ್ಲಿ ನೋಡಿ, ಸಿನಿಮಾನೇ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಇನ್ನು ನಿಮ್ಮ ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಇನ್ನು ಯಾವ್ಯಾವ ಜಾನರ್ ಸಿನಿಮಾವನ್ನ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಇನ್ನು ಯಾವ ಕತೆ ಇದೆ, ಇನ್ನು 2 ಇದೆ ಅಂತ ಹೇಳಿದ್ರಿ, ಯಾವ ರೀತಿ ಕತೆಗಳಿದೆ? ಮೇಡಮ್ ನನಗೆ ಸ್ವಲ್ಪ ಮೋಸ್ಟ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಮಾಡ್ತೀನಿ, ಬಟ್ ಎಮೋಷ್ನಲಿ ಆ್ಯಕ್ಷನ್ ಓರಿಯೆಂಟೆಡ್ ಮಾಡ್ತೀನಿ. ಇನ್ನೊಂದು ದೊಡ್ಡದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ, ಲೈಕ್ ಇನ್ನೊಂದು ರಾಜಕುಮಾರ ಸ್ಟೈಲಲ್ಲಿ. ಸೊ ಕ್ಯಾನ್ ಬೇರೆಯವ್ರಿಗೋಸ್ಕರ ಬಾಧೆ ಪಡ್ತಿರೋ ಒಬ್ಬ ವ್ಯಕ್ತಿ, ದೊಡ್ಡ ಫ್ಯಾಮಿಲಿ. ಸೊ ಈ ಥರ ಏನಾದರೂ ಒಂದು ಒಳ್ಳೆ ಫ್ಯಾಮಿಲಿ, ಫುಲ್ ಪ್ಯಾಕೇಜ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ. ಅದಾದಮೇಲೆ ಸೊ ಈ ಕಾರ್ಯಕ್ರಮನ ಯಾವ್ಯಾವ ಜಾನರ್ಸ್ನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಆ ಥರ ತಕ್ಕಂತೆ ನಾವು ಸ್ಟೋರೀಸ್ನ ಬಿಲ್ಡ್ ಮಾಡಿ ಪ್ರೆಸೆಂಟ್ಗೆ ಯಾವ ಥರ ಕೊಡ್ಬೋದು ಅಂತ ನೋಡೋಣ. ಆಮೇಲೆ ಇವತ್ತಿನ ದಿನ ಮೇಡಮ್ ಒಳ್ಳೆ ಕ್ವಾಲಿಟಿ ತುಂಬ ಸಿನಿಮಾ ಇಂಪ್ರೂವ್ ಮಾಡ್ಕೊಬೇಕು. ಕ್ವಾಲಿಟಿ ಇಲ್ಲದೆ ಸಿನಿಮಾನ ಇವತ್ತು ಕೊಟ್ಟರೆ ಯಾರೂ ತೊಗೊಳಲ್ಲ. ಬೇಕಾದ್ರೆ ಎಲ್ಲ ಭಾಷೆ ಸಿನಿಮಾಗಳನ್ನೂ ಇವತ್ತು ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಬೆಂಗಳೂರಲ್ಲಿ ಇರೋರು ಎಲ್ಲ ಸಿನಿಮಾ ನೋಡಿ ಬೇಜಾರಾಗಿ ಸೆಟ್ ಔಟ್ ಆಗಿಬಿಟ್ಟಿದ್ದಾರೆ. ಇಲ್ಲೊಂದು ಮೇಕಿಂಗ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಕಂಟೆಂಟ್ ಮೋರ್ ಇಂಪಾರ್ಟೆಂಟ್. ಸಿನಿಮಾನ ಅದನ್ನ ಕರೆಕ್ಟಾಗಿ ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಒಳ್ಳೆ ಚಾಯ್ಸ್ ಮಾಡ್ಕೊಂಡು ಸಿನಿಮಾ ಮಂದಿರಕ್ಕೆ ಸಿನಿಮಾನ ಇಳಿಸಿ ಖಂಡಿತ ಗೆಲ್ತೀರಾ. ಆಡಿಯನ್ಸ್ನ ನಾವು ಡೌಟ್ ಪಡಬಾರ್ದು ಮೇಡಮ್ ಯಾವತ್ತೂ. ಅವ್ರಿಗೆ ಒಳ್ಳೆ ಊಟ ಕೊಟ್ಟರೆ ಖಂಡಿತ ಟೇಸ್ಟ್ ಮಾಡೇ ಮಾಡ್ತಾರೆ. ಅದಂತೂ ಆ ನಂಬಿಕೆಯಲ್ಲೇ ನಾನು ಸಿನಿಮಾನ ರೆಡಿ ಮಾಡಿದ್ದೀನಿ ಮೇಡಮ್. ಸರ್, ಈ ನಿರ್ದೇಶನದ ಜವಾಬ್ದಾರಿ ಹೇಗನ್ನಿಸ್ತು? ಮೊದಲ ಬಾರಿಗೆ ಚೊಚ್ಚಲ ಚಿತ್ರ ಹೇಗನ್ನಿಸ್ತು? ಮೇಡಮ್ ನಾವು ಒಂದು ನಿಮಿಷ ನಾನು ಇಲ್ಲಿ ಬಿಟ್ಟು ಆಚೆ ಹೋಗಿ ನೋಡಿದ್ರೆ ತುಂಬ ಕಷ್ಟನೇ ಮೇಡಮ್, ತುಂಬ ಕಷ್ಟ. ಬಟ್ ಒನ್ಸ್ ನಾನು ನನ್ನ ಒಳಗೆ ಬಂದು ಇದು ನನ್ನ ಆ್ಯಂಬಿಷನ್ ಅಲ್ವಾ ಅಂತ ತಿಳ್ಕೊಂಡ್ರೆ ನನಗೆ ಎಷ್ಟೇ ಕಷ್ಟ ಬಂದಲು ಅದನ್ನು ನಿವಾರಿಸಿ ಅದನ್ನ ನಾನು ಮುಂದಕ್ಕೆ ಬರಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಿದೆ. ಬಿಕಾಸ್ ಆಫ್ ನನ್ನ ಫ್ಯಾಷನ್ ಇದು. ನಾನು ಇನ್ನೊಬ್ಬನಿಗೋಸ್ಕರ ಕೆಲಸ ಮಾಡ್ತಿಲ್ಲ, ನನಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ. ಅಂದರೆ ನಾನು ಬೆಳಿಬೇಕಂದ್ರೆ ನಾನೇ ಮಾಡಬೇಕಲ್ವಾ. ಸೊ ಅದರಲ್ಲಿ ಎಷ್ಟೇ ಕಷ್ಟ ಬಂದ್ರೂ ನನಗೆ ಓಕೆ ಗುರು, ನನಗೋಸ್ಕರ ತಾನೇ ನಾನು ಮಾಡ್ಕೊತಿದ್ದೀನಿ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಅದು ಕಷ್ಟ ಆಗಿದ್ರೂ ನನಗೆ ಓಕೆ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇತ್ತು, ಮತ್ತು ಅದು ನನಗಿಷ್ಟ ಆಯಿತು. ನಾವು ಬೇರೆಯವ್ರ ಹತ್ರ ಕೆಲಸ ಮಾಡಿದಾಗ ಏನಾಗ್ತದೆ, ನಮಗೆ ಅಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟರು ನಮಗೆ ಟಯರ್ಡ್ನೆಸ್ ಫೀಲ್ ಆಗ್ತದೆ. ಬಿಕಾಸ್ ನಾವು ಎಷ್ಟೇ ಬೆಳೆದ್ರೂ ನಾವು ಅಲ್ಲಿ ಒಬ್ಬರು ವರ್ಕರ್ಸ್ ಅಷ್ಟೇ. ಬಟ್ ಓನರ್ ಆದಾಗ ನಿಮ್ಗೆ ಅದು ಎಷ್ಟೇ ಟಯರ್ಡ್ ಬಂದ್ರೂ ಬಿಕಾಸ್ ನೀವು ಓನರ್ ಅನ್ನೋ ಫೀಲಿಂಗ್ ಬರ್ತದೆ. ಯಾಕೆ ಬರ್ತದೆ ಹೇಳಿ, ಅದು ನಮ್ಮದು. ಇವಾಗ ನನ್ನ ಸಿನಿಮಾ ನಂದು, ನನ್ನ ಕನಸು, ನನ್ನ ಮಗು ಅನ್ನೋದಿದ್ದಾಗ ಅದು ಎಷ್ಟೇ ಕಷ್ಟ ಆಗಿರಲಿ, ಎಷ್ಟೇ ಇದಾಗಿರಲಿ, ಅದು ನಮ್ಗೆ ಕಷ್ಟ ಅನಿಸಲ್ಲ ಮೇಡಮ್. ಸರ್, ಈ ಹಂತದಲ್ಲಿರ್ಬೇಕಾದ್ರೆ, ಇನ್ನೇನು ಸಿನಿಮಾ ಬಿಡುಗಡೆಗೆ ರೆಡಿ ಇದೆ, ಈ ಹಂತದಲ್ಲಿರಬೇಕಾದ್ರೆ ಸ್ಟಾರ್ ನಟರ ಒಂದಷ್ಟು ಸಪೋರ್ಟು, ನಮ್ಮ ಸ್ಯಾಂಡಲ್ವುಡ್ನ ಸಪೋರ್ಟ್ ಎಷ್ಟು ಮುಖ್ಯವಾಗುತ್ತೆ? ಈಗ ನಿಮಗೆ ಸಪೋರ್ಟ್ ಸಿಗ್ತಾ ಇದೆಯಾ? ಮೇಡಮ್ ಸ್ಟಾರ್ ನಟರು ಅಂತ ನಾನು ಯಾರಿಗೂ ಇದು ಮಾಡೋಕ್ಕಿಲ್ಲ. ಅವ್ರವ್ರ ಕೆಲಸ, ಅವ್ರವ್ರ ಬ್ಯುಸಿ. ಅಟ್ಲೀಸ್ಟ್ ಸಿನಿಮಾ ರಿಲೀಸ್ ಆದಮೇಲೆ ಆದ್ರೂ ಒಳ್ಳೆ ಸಿನಿಮಾ ಅಂತ ಕಿವಿಗೆ ಬಿದ್ದರೆ ದಯವಿಟ್ಟು ಅವ್ರಾಗೆ ಅವ್ರ ಲೈವ್ ಬಂದು ಸಿನಿಮಾ ಬಗ್ಗೆ ಮಾತಾಡಿ ಅಂತ ಕೇಳ್ಕೊತೀನಿ ಮೇಡಮ್. ಮೇಡಮ್ ಅಂಥ ಹೀರೋಗಳೇ ಮುಂದೆ ಬಂದು ಒಂದು ಹೊಸಬ್ರ ಸಿನಿಮಾನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಒಂದು ಅವರ ಫ್ಯಾನ್ಸ್ ಆಗಿರ್ಬೋದು, ಒಂದು ಕಾಮನ್ ಆಡಿಯನ್ಸ್ ಆಗಿರ್ಬೋದು, ಸೊ ಸುಮ್ಮನೆ ಏನೋ ಹೇಳ್ತಾ ಇಲ್ವಲ್ಲ, ಇರ್ಬೋದಲ್ಲ ವಿಷಯ ಅನ್ನೋದು ಒಂದು ಮನಸ್ಸಲ್ಲಿ ಹಾಕ್ಕೊತಾರೆ ಆಡಿಯನ್ಸು. ಇನ್ನೂ ಹೆಚ್ಚಿಗೆ ಜನ ಅವ್ರ ಮಾತಿಗೆ ಬೆಲೆ ಕೊಟ್ಟು ಥಿಯೇಟ್ರಿಗೆ ಬಂದು ಅದನ್ನ ಉಳಿಸ್ಕೊಂಡಾಗ ಅವ್ರ ಮೇಲೂ ನಂಬಿಕೆ ಬರ್ತದೆ, ಸಿನಿಮಾ ಮೇಲೂ ನಂಬಿಕೆ ಬರ್ತದೆ. ಸೊ ಅವ್ರಿಗೂ ಅದು ಪ್ಲಸ್ ಆಗ್ತದೆ, ನಮಗೂ ಪ್ಲಸ್ ಆಗ್ತದೆ. ಸೊ ಆ ಸಪೋರ್ಟ್ ಮಾಡಿಲ್ಲ ಅಂದರೆ ಇಂಡಸ್ಟ್ರಿಯಲ್ಲಿ ಯಾರೂ ಜೊತೆಗಿಲ್ಲ, ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ. ಇಂಡಸ್ಟ್ರಿನ ಕಾಪಾಡೋಕ್ಕೆ ಯಾರು ಅಂದರೆ
ಸೊ ಇಂಡಸ್ಟ್ರಿ ಜೊತೆ ಟ್ರಾವೆಲ್ ಯಾರೂ ಮಾಡ್ತಿಲ್ಲ ಅಂತ ಅದರ್ಸ್ ಇಂಡಸ್ಟ್ರಿ ಅವ್ರು ತಿಳ್ಕೊತಾರೆ. ಸೊ ಇಂಡಸ್ಟ್ರಿ ಯಾವತ್ತೂ ಇಂಡಸ್ಟ್ರಿ ಜೊತೆ ಇರಬೇಕು ಅನ್ನೋದು. ಇವಾಗ ತಮಿಳಲ್ಲಿ ಒಂದು ಸಿನಿಮಾ ರಿಲೀಸ್ ಆದರೆ ಅಲ್ಲಿರೋ ಆರ್ಟಿಸ್ಟ್ಗಳೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ, ತೆಲುಗಲ್ಲಿ ಸಪೋರ್ಟ್ ಮಾಡ್ತಾರೆ, ಹಿಂದಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಕನ್ನಡದಲ್ಲೂ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಸಾಂಗ್ ಸಪೋರ್ಟ್ ಮಾಡಿ, ಖಂಡಿತ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಹೇಳ್ಕೊತೀನಿ ಮೇಡಮ್. ಈಗ ಆಲ್ಮೋಸ್ಟ್ ಹೊಸಬ್ರ ಸಿನಿಮಾ ಅಂತ ಬಂದಾಗ ದೊಡ್ಡ ದೊಡ್ಡ ನಟರು ಸಪೋರ್ಟ್ ಮಾಡಿರುವಂಥ ಉದಾಹರಣೆಗಳಿದೆ. ಈಗ ಅಂದ್ರೆ ಈ ಹಂತದಲ್ಲಿ ಇರ್ಬೇಕಾದ್ರೆ ನೀವು ಯಾರಿಗೂ ಏನು ಅಪ್ರೋಚ್ ಮಾಡ್ಲಿಲ್ವಾ, ನಮಗೆ ಒಂದು ಪ್ರಮೋಷನ್ ಮಾಡ್ಕೊಡಿ ಅಥವಾ ನಮ್ಮ ಪ್ರೆಸ್ ಮೀಟಿಗೆ ಬನ್ನಿ, ಆ ರೀತಿ ಏನು ಕೇಳಲಿಲ್ವಾ? ಇಲ್ಲ ಮೇಡಮ್, ನಮ್ಮ ಟೀಮ್ ಏನಿತ್ತು ನಮ್ಮ ಟೀಮೇ ನಾವು ಮಾಡೋಣ, ಸಿನಿಮಾ ಫಸ್ಟ್ ಇಷ್ಟ ಆಗಲಿ. ಸೊ ಇಷ್ಟ ಆದಮೇಲೆ ಯಾರ್ಯಾರು ಮುಂದೆ ಇದ್ದಾರೆ, ಸೊ ಅಭಿಪ್ರಾಯಗಳು ಯಾವತ್ತಿದ್ರೂ ಇವತ್ತು ಮೀಡಿಯಾ ಎಲ್ಲರಿಗೂ ಟಚ್ ಆಗ್ತಾ ಇದೆ. ಒಂದು ಸಿನಿಮಾ ಒಂದು ವಾರ ಚೆನ್ನಾಗಿದೆ ಅಂತ ಓಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ, ಏನೋ ಅದು ಹೈಡ್ ಮಾಡಬೇಕನ್ನೋ ವಿಷಯ ಇಲ್ಲ. ಆಮೇಲೆ ನಮ್ಮ ಲಿಂಕಲ್ಲಿ ಇರೋರ್ನೆಲ್ಲ ಮಾತಾಡ್ಸೋಣ, ಇಲ್ಲ ಮುಂದೆ ಬರಲಿ ಅನ್ನೋ ಅಭಿಪ್ರಾಯ ಇಟ್ಕೊಂಡಿದ್ದೀರಿ. ಬಟ್ ನಾವು ಯಾರನ್ನೂ ಮಾತಾಡಲ್ಲ, ಮಾತಾಡಿಸ್ಬೇಕು ಮಾತಾಡಬಾರ್ದು ಅಂತ ಏನೂ ಅನ್ಸ್ಕೊಂಡಿಲ್ಲ. ಬಟ್ ಬೇಡ, ನಮ್ಮ ಟೀಮೇ ಸದ್ಯಕ್ಕೆ ಪ್ರಮೋಟ್ ಮಾಡೋಣ, ಆಮೇಲೆ ನೋಡೋಣ. ಸೊ ಯಾಕಂದರೆ ಅವ್ರಿಗೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮ ಜೊತೆ ಪ್ರಮೋಷನ್ ಮಾಡಿ ಅದು ವೇಸ್ಟ್ ಆಗೋದು ಬೇಡ, ಅವರು ಮಾತುಗಳು ವ್ಯಾಲ್ಯೂ ಇರಲಿ ಅಂದ್ಬಿಟ್ಟು ನಾವು ಹಂಗೆ ವೆಯ್ಟ್ ಮಾಡ್ತಾ ಇದ್ದೀರಿ ಮೇಡಮ್. ಸರ್, ಸದ್ಯಕ್ಕೆ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ, ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರೇಕ್ಷಕರೇ ದೇವರು ಮೇಡಮ್, ಅವ್ರು ನೋಡಿದ್ರೇ ಸಿನಿಮಾ ಮೇಡಮ್. ಪ್ರತಿ ಹಂತದಲ್ಲೂ ಕನ್ನಡ ಇಂಡಸ್ಟ್ರಿನ ಅವರೇ ಕಾಪಾಡ್ತಾ ಇರೋದು. ಸೊ ಹಂಗಿರ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಸಿನಿಮಾ ಸಿಕ್ಕಿದ್ರೆ ಖಂಡಿತ ಕಾಪಾಡ್ತಾರೆ ಮತ್ತೊಮ್ಮೆ ಅನ್ನೋ ಧೈರ್ಯ ನನಗಿದೆ. ನಿಮಗೂ ಗೊತ್ತು ರೀಸೆಂಟಲ್ಲಿ ಯಾವ್ಯಾವ ಸಿನಿಮಾ ಹಿಟ್ಟಾಗಿದೆ, ಯಾವ್ದಾವ್ದು ಹೆಂಗೆ ಅಂತ. ಬಟ್ ಎಲ್ಲ ಸಿನಿಮಾಗೂ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಬಟ್ ಕಮ್ಮಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬಿಕಾಸ್ ಆಫ್ ಸಿನಿಮಾಗಳ ಕ್ವಾಲಿಟಿ ಅವ್ರಿಗೆ ಇಷ್ಟ ಆಗೋರು ಟೇಸ್ಟಲ್ಲಿ ಇಲ್ದಿರೋ ಇರ್ಬೋದು, ಇಲ್ಲ ಎಲ್ಲಿ ತಪ್ಪು ನಡೆದಿದೆಯೋ ಗೊತ್ತಿಲ್ಲ. ಬಟ್ ನಮ್ಮ ಸಿನಿಮಾ ಅಂತೂ ಅವ್ರಿಗೆ 2.5 ಅವರ್ ಎಂಟರ್ಟೈನ್ಮೆಂಟ್ ಮಾಡ್ತದೆ. ಸುಖೀಭಾವ ಥರನೇ ಅವ್ರು ಕೊಡೋ ಕಾಸಿಗೆ ಈ ಸಿನಿಮಾ ಸುಖೀಭಾವ ಮಾಡ್ತದೆ. ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದು ಕೂತ್ರೆ ಬಾಯಿ ತುಂಬ ನಕ್ಕೊಂಡು ಮನಸ್ಸಲ್ಲಿ ಅವ್ರದ್ದೇ ಆದ ಒಂದು ಫೀಲಿಂಗ್ಸ್ನ ಮತ್ತೆ ರಿಮೆಂಬರ್ ಮಾಡಿಕೊಂಡು, ಎಲ್ಲೋ ನನ್ನ ಲೈಫಲ್ಲಿ ಟ್ರಾವೆಲ್ ಆಗಿತ್ತಲ್ಲ ಈ ಜರ್ನಿ ಅನ್ನೋದನ್ನ ಮತ್ತೆ ರೀಕಾಲ್ಡ್ ಮಾಡಿಕೊಂಡು ಅವ್ರ ಫೋನ್ ತೆಗೆದು ಹುಡುಕ್ತಾರೆ, ಇರೋ ಫಸ್ಟ್ ಅವ್ರಿಗೆ ಮಾಡೋಣ ಅಂತ. ಅಷ್ಟುವರೆಗೂ ಭರವಸೆ ಕೊಡ್ತದೆ. ಸೊ ಆಚೆ ಹೋದ್ಮೇಲೂ ಅಷ್ಟೇ ಅವ್ರ ಜೊತೆ ಇಲ್ಲಪ್ಪ ಚೆನ್ನಾಗಿತ್ತು ಅನ್ನೋ ಫೀಲ್ ಕೊಡ್ತದೆ. ಖಂಡಿತ ಈ 6ನೇ ತಾರೀಕು ಫೆಬ್ರವರಿ ಈ ಸಿನಿಮಾ ನಿಮ್ಮ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ದಯವಿಟ್ಟು ಹೋಗಿ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗೆ. ನಮ್ಮಂಥವ್ರು ಡೈರೆಕ್ಟರ್ಸ್ ಆಗಲಿ ಆರ್ಟಿಸ್ಟ್ಗಳಾಗಲಿ ಮುಂದೆ ಬರಬೇಕಂದ್ರೆ ಹೊಸ ಸಿನಿಮಾ ಗೆಲ್ಲಬೇಕು. ಹೊಸ ಸಿನಿಮಾ ಗೆದ್ರೇ ಇಂಡಸ್ಟ್ರಿನ ಅಗೇನ್ಸ್ಟ್ ಹೊಸಬ್ರು ಬರೋಕ್ಕೆ ಚಾನ್ಸ್. ಹೊಸಬ್ರು ಬಂದ್ರೇ ಇಂಡಸ್ಟ್ರಿ ದೊಡ್ಡದಾಗೋದು. ಹಳಬರು ಆಗ್ತಾನೆ ಇರ್ತಾರಲ್ವ ಮೇಡಮ್, ಹೊಸಬ್ರು ಬೇಕಲ್ವಾ? ಖಂಡಿತ. ಸರ್, ಮತ್ತೊಂದು ಪ್ರಶ್ನೆ. ಈಗ ಸದ್ಯಕ್ಕೆ ಪೈರಸಿಯ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ. ನಿಮ್ಮ ಸಿನಿಮಾಗೂ ಕೂಡ ಮೇ ಬಿ ಎಲ್ಲ ಸಿನಿಮಾಗೂ ಆಗಿರೋದ್ರಿಂದ ನಿಮ್ಮ ಸಿನಿಮಾಗೂ ಕೂಡ ಆಗಬಹುದು. ಸೊ ನೀವು ಯಾವ ರೀತಿ ಪ್ರಿಕಾಷನ್ಸ್ ತಗೊಂಡಿದ್ದೀರಾ? ಮೇಡಮ್, ಪೈರಸಿ ಇದು ನೀವು ಡಿಸೈಡ್ ಮಾಡಬೇಕಾಗಿರೋ ವಿಷಯ ಅಲ್ಲ ಮೇಡಮ್. ನಾವು ಏನೇ ಜವಾಬ್ದಾರಿಯಿಂದ ಸಿನಿಮಾ ಕೆಲಸಗಳು ಮುಗಿಸಿದ್ರು ಎಲ್ಲಿಂದ ಅದು ಆಚೆ ಆ ಥರ ಲೀಕ್ ಆಗಿ ಸಿನಿಮಾಗಳು ಬರ್ತಿದೆ ಗೊತ್ತಿಲ್ಲ. ಸೊ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇಲ್ಲಿ ನೋಡ್ಕೊಬೇಕಾ ಹೊರ್ತು ನಾವು ನಮ್ಮ ಮನೇಲಿ ಆಗೋ ಪ್ರಾಬ್ಲಮ್ಗಳನ್ನೇ ನಾವು ತಡೆಯೋದು ತುಂಬಾ ದೊಡ್ಡ ಕಷ್ಟ ಆಗಿದೆ. ಹಂಗಿರ್ಬೇಕಾದ್ರೆ ನಾವು ಪೈರಸಿ ಬಗ್ಗೆ ನಾವು ಮಾಡಿರೋ ಸಿನಿಮಾನ ನಾವು ಯಾವತ್ತೂ ಪೈರಸಿ ಮಾಡೋಕ್ಕೆ ಇಷ್ಟಪಡೋಲ್ಲ. ಇಂಡಸ್ಟ್ರಿಯವರಂತೂ ಅದನ್ನ ಇಷ್ಟಪಡೋದಿಲ್ಲ. ಯಾಕಂದರೆ ನಮ್ಮ ಮನೇಲಿರೋ ಮಗುನ ನಾವು ಯಾರಿಗಾದ್ರೂ ಮಾರ್ಕೊಳಕ್ಕಾಗ್ತದ? ಆಗಲ್ವಲ್ಲ ಮೇಡಮ್. ಅದು ಹಿಂಗೇ ಇರಲಿ. ಸೊ ಕುಂಟ ಇರಲಿ, ಕುರುಡ ಇರಲಿ, ಕಾಣಿಸ್ದಂಗೆ ಹೋಗಲಿ, ಅದು ಒಳ್ಳೆ ಸಿನಿಮಾನೋ ಕೆಟ್ಟ ಸಿನಿಮಾನೋ ಅದು ಬೇಕಾಗೇ ಇಲ್ಲ. ಸೊ ಸಿನಿಮಾ ಇಂಡಸ್ಟ್ರಿಯವರಂತೂ ಅದನ್ನ ಮಾಡ್ತಾ ಇಲ್ಲ ಅಂದಮೇಲೆ ಎಲ್ಲಿಂದ ಹೋಗ್ತಿದೆ? ಲೂಪ್ ಪಾಯಿಂಟ್ಸ್ಗಳನ್ನ ಹುಡುಕ್ಬೇಕು ಮೇಡಮ್. ಇದು ನಾವೇ ಹುಡುಕೋಕ್ಕಂತಲ್ಲ, ಅದಕ್ಕೆ ಚೇಂಬರ್ ಇದೆ. ಸಿನಿಮಾ ಇಂಡಸ್ಟ್ರಿ ನಂಬಿ ಪ್ರೊಡ್ಯೂಸರ್ ಅಂತ ಒಂದು ಚೇಂಬರಲ್ಲಿ ಇದು ಮಾಡ್ಕೊತೀರಾ, ಬ್ಯಾನರ್ ರಿಜಿಸ್ಟ್ರೇಷನ್ ಅಂತ ಮಾಡ್ಕೊತೀರಾ. ಬಿಕಾಸ್ ಆಫ್ ಇನ್ ಸೇಫ್ಟಿ ಸೆಕ್ಯೂರಿಟಿ ಅಲ್ವಾ? ಅವ್ರು ಮಾಡ್ಕೊತಿರೋ ವಿಧಾನ ಎಂತಕ್ಕೆ? ನೀವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡ್ಬೋದು ಅಂತ ಒಂದು ಮೆಂಬರ್ಶಿಪ್ ಕೊಡ್ತಾ ಇದ್ದೀರಾ. ಆ ಮೆಂಬರ್ಶಿಪ್ ತಕ್ಕಂತೆ ನೀವು ಅವ್ರು ಮಾಡಿರೋ ಸಿನಿಮಾನ ಪೈರಸಿ ಆಗ್ದಂಗೆ ನೋಡ್ಕೊಬೇಕಲ್ವಾ? ಇದ್ರ ಡೈರೆಕ್ಟ್ರ್ ಕೆಲಸ ಏನು, ಆ ಕೆಲಸ ಏನು ಅಂತ ನಮ್ಮನ್ನ ಕೇಳಿದ್ರೆ ಅದು ತುಂಬ ರಾಂಗ್ ಆಗಿರ್ತದೆ. ಸೊ ಅವ್ರವ್ರ ಕೆಲಸಕ್ಕೆ ತಾನೇ ಅವರೆಲ್ಲ ರಿಜಿಸ್ಟ್ರೇಷನು ಸಂಘ ಅದೆಲ್ಲ ಮಾಡ್ಕೊಂಡಿದ್ದಾರೆ.
ಸೊ ಅದಕ್ಕೆ ಮೇಲೆ ಡಿಪಾರ್ಟ್ಮೆಂಟು ಕ್ರೈಮು ಎಷ್ಟೊಂದಿದೆ, ಆದ್ರೂ ಅದು ಎಲ್ಲಿದೆ ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಅದರಿಂದ ತುಂಬಾ ದೊಡ್ಡ ಹೊಡ್ತಾ ಬರ್ತಿದೆ. ಯಾಕಂದರೆ ಆಡಿಯನ್ಸ್ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾನ ರಿಜೆಕ್ಟ್ ಮಾಡ್ತಿಲ್ಲ. ಇವತ್ತು ಪ್ರೈವೇಸಿಯಲ್ಲಿ ನೋಡ್ಬಿಟ್ಟು ಸಿನಿಮಾನ ರಿಜೆಕ್ಟ್ ಮಾಡ್ತಾ ಇದ್ದಾನೆ. ನೀವು ಹೇಳಿದ್ರೆ ಟಿ ವಿ ಕೂಡ ಪರವಾಗಿಲ್ಲ, ಇದನ್ನು ನೋಡ್ಬಿಟ್ಟು ಸಿನಿಮಾ ವಿಷನ್ಸ್ನ ಅಲ್ಲೇ ಕ್ಯಾಲ್ಕುಲೇಟ್ ಮಾಡೋ, ಯಾಕಂದರೆ ಅದ್ರಲ್ಲಿ ಬರೋ ಲೋ ಕ್ವಾಲಿಟಿ ವರ್ಷನ್ನ ನೋಡ್ಬಿಟ್ಟು ಸಿನಿಮಾ ಕಥೆನ ಜಡ್ಜ್ ಮಾಡಿ ಪಕ್ಕದವ್ನಿಗೆ ಹೇಳ್ತಿದ್ದಾನೆ, ಇಲ್ಲ ಗುರು ಈ ಸಿನಿಮಾ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ. ಅದು ತುಂಬ ರಾಂಗ್ ಅಲ್ವಾ ಮೇಡಮ್? ಸೊ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅವ್ನು ಹೇಳೋದ್ರಲ್ಲಿ ನ್ಯಾಯ ಇದೆ. ಸಿನಿಮಾ ನೋಡ್ದೇನೆ ಈ ಥರ ನೋಡೋದು ತುಂಬಾ ಇದು ಮೇಡಮ್. ತುಂಬ ಜನ ರೋಡಿಗೆ ಬಂದಿರ್ತಾರೆ, ಬಟ್ ಅದಕ್ಕೆಲ್ಲ ಜಾಗ ಮಾಡಿಕೊಡ್ಬಾರ್ದು ನಮ್ಮ ಕನ್ನಡ ಆಡಿಯನ್ಸು. ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡ್ರಿ, ನೋಡೋ ಥರ ಸಿನಿಮಾ ಮಾಡಿದ್ದೀರಿ ಅಂತ ಕೇಳ್ಕೊತೀನಿ ಮೇಡಮ್. ಯಾಕಂದರೆ ಅವರೇ ನೋಡಿಲ್ಲ ಅಂದರೆ ಇದನ್ನು ನೋಡ್ತಾರೆ, ಅದನ್ನು ನೋಡೋದು ಬಿಟ್ಟರೆ ಇವ್ರು ಇಲ್ಲಿಗೆ ಬರ್ತಾರಲ್ವ, ಅದೇ ರೇಟ್ ಅಲ್ವಾ ಎಂಟರ್ಟೈನ್. ನೀವು ಇಂಟರ್ನೆಟ್ ಹಾಕ್ಕೊಂಡು ಅದನ್ನ ಡೌನ್ಲೋಡ್ ಮಾಡಿ ನಿಮ್ಮ ಸಮಯನ ಕಳಿಯೋದಕ್ಕೆ ಎಷ್ಟಾಗ್ಬಿಡ್ತದೆ? ₹100 ಒಂದು ಟಿಕೆಟು, ಬಂದು 2.5 ಅವರ್ ಸಿನಿಮಾ ನೋಡಿ. ಸೊ ಎಂಜಾಯ್ಫುಲ್ಲಾಗೂ ಇರ್ತೀರ, ವ್ಯಾಲ್ಯೂಬಲ್, ನಿಮ್ಗೆ ದೊಡ್ಡ ಪಿಕ್ಚರು ಕಾಣಿಸ್ತದೆ. ನಮ್ಮ ಕರ್ನಾಟಕದಲ್ಲಿ ಏನು ಇವಾಗ ₹500 ಕೊಟ್ಟು ಕನ್ನಡ ಸಿನಿಮಾ ನೋಡಿ ಅಂತ ಯಾರು ಹೇಳಲ್ವಲ್ಲ. ₹100 ತಾನೇ ಮೇಡಮ್, ಹಬ್ಬ ಅಂದರೆ ₹120 ಆರಾಮ್ಸೆ ನೋಡ್ಬೋದಲ್ವಾ. ಸೊ 2.5 ಅವರ್ ಟೈಮ್ ಪಾಸ್ ಆಗ್ತದೆ. ನೀವು 2.5 ಅವರ್ ಇಂಟರ್ನೆಟಲ್ಲಿ ಡೌನ್ ಮಾಡಿ ಆ ಲೋ ಕ್ವಾಲಿಟಿ ಸಿನಿಮಾ ನೋಡೋ ಬದಲು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾನ ಥಿಯೇಟ್ರಲ್ಲೇ ನೋಡ್ಬೋದಲ್ವಾ. ನಾನಂತೂ ನೋಡಿಲ್ಲ ಮೇಡಮ್, OTTಲಿ ನೋಡ್ತೀನಿ, ಇಲ್ಲಾಂದರೆ ಥಿಯೇಟ್ರಲ್ಲಿ ನೋಡ್ತೀನಿ. OTTಲಿ ಎಕ್ಸ್ಪೆಷಲಿ ನಾನು ಬರೀ ವೆಬ್ ಸೀರೀಸ್ ನೋಡ್ತೀನಿ, ಯಾವಾಗಾದ್ರು ಮೂಡಿದ್ರೆ ಸಿನಿಮಾ ನೋಡ್ತೀನಿ. ಯಾಕಂದ್ರೆ ನಮ್ಗೆ ಸಿನಿಮಾ ನೋಡೋದೇ ತುಂಬ ಕಡಿಮೆ ಆಗಿದೆ. ಎಲ್ಲನೂ ಒಂದೇ ಥರ ಜಡ್ಜ್ಮೆಂಟ್ ತೊಗೊಂಡ್ಬಿಡ್ತೀರಿ ನಾವು, ಅದು ನಮಗೆ ಬೇಜಾರು. ಅದಕ್ಕೆ ಅವ್ರವ್ರ ಸಿನಿಮಾ ಅವ್ರವ್ರ ವಿಷನ್ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ನೋಡಿದ್ರಲ್ವಾ, ಇದು ಸುಖೀ ಭವ ಸಿನಿಮಾದ ನಿರ್ದೇಶಕರಾದಂತಹ ರಾಜೇಶ್ ನಾಯ್ಡು ಅವರ ಮಾತಾಗಿತ್ತು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಕನ್ನಡ ಪಿಕ್ಚರ್.